ನಮಸ್ತೆ ವೀಕ್ಷಕರೇ, ಜನತಾ ಟೈಮ್ 7ಗೆ ಸ್ವಾಗತ. ತಾರತಮ್ಯ ಸರಿಪಡಿಸದಿದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಅನಿವಾರ್ಯ ಅಂದ್ರು ಎಂಎಲ್ಸಿ ಹನುಮಂತ ನಿರಾಣಿ. ಬೆಳಗಾವಿಯಲ್ಲಿ 2025ರ ಚಳಿಗಾಲದ ಸುವರ್ಣ ಅಧಿವೇಶನ ಅರ್ಧ ದಿನಗಳ ಅವಧಿ ಬಹುತೇಕ ಮುಗಿದಿದೆ. ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಳ ಚರ್ಚೆಗಳ ಬಗ್ಗೆ ಜನತೆಗೆ ತುಂಬಾನೇ ನಿರೀಕ್ಷೆಗಳಿವೆ. ಇಂದು ಕರ್ನಾಟಕ ಸರ್ಕಾರ ವಿಧಾನ ಪರಿಷತ್ ಸದಸ್ಯರಾದ ಹನುಮಂತ ನಿರಾಣಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ವಿವಿಧ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರ ಪಡೆದುಕೊಂಡಿದ್ದಾರೆ. ಇರ್ತಕ್ಕಂಥವ್ರು ಮಾನ್ಯ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಹನುಮಂತ ನಿರಾಣಿ ಸಾಹೇಬ್ರು. ಸರ್ ನಮಸ್ತೆ. ಪ್ರತಿ ವರ್ಷನೂ ಸಹ ಅಷ್ಟೇ ಒಂದೆಲ್ಲ ಒಂದ್ ಕಡೆ ಏನಪ್ಪಾ ಅಂತಂದ್ರೆ ಉತ್ತರ ಕರ್ನಾಟಕ ಚರ್ಚೆ ಆಗ್ತಾ ಇಲ್ಲ, ನಿರ್ಲಕ್ಷ್ಯ ಆಗ್ತಾ ಇದೆ. ಈ ಭಾಗದ್ದು ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಪ್ರತಿ ವರ್ಷಕ್ಕೆ ಹೋಗಿತ್ತು. ಈ ಬಾರಿ ಏನಾದ್ರು ಚರ್ಚೆ ಆಗಿದೆಯಾ ಇನ್ನ ಪರಿಣಾಮಕಾರಿಯಾಗಿ? ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವ ದೃಷ್ಟಿಯಲ್ಲಿ ಈ ಭಾಗದ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಆಗುವ ದೃಷ್ಟಿಯಲ್ಲಿ ಕಳೆದ 13 ವರ್ಷಗಳಿಂದ ಬೆಳಗಾವದಲ್ಲಿ ಚಳಿಗಾಲ ಅಧಿವೇಶನ ನಡೀತಾ ಇದೆ. ಈ ವರ್ಷದ ಚಳಿಗಾಲದ ಅಧಿವೇಶನ ಕೇವಲ ಕಾಟಾಚಾರಕ್ಕಾಗಲಾರದೆ ಈ ಭಾಗದ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಂಡು ಆ ಪರಿಹಾರವನ್ನ ಕಂಡುಕೊಂಡಿರ್ತಕ್ಕಂಥ ವಿಚಾರಕ್ಕೆ ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾನು 15 ದಿವಸಗಳ ಹಿಂದೆ ಸನ್ಮಾನ್ಯ ಸಭಾಪತಿಗಳಾಗಿರ್ತಕ್ಕಂಥ ಹಿರಿಯ ಶಾಸಕರು ಆಗಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಸಾಹೇಬ್ರವರಿಗೆ ಪತ್ರವನ್ನು ಕೊಟ್ಟಿದ್ದೆ. ಜೊತೆಗೆ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿಯವರು ಕೂಡ ಪತ್ರವನ್ನು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಬುಧವಾರ ದಿವಸ ಚರ್ಚೆಗೆ ವಿಷಯ ಬಂದಿತ್ತು. ನನ್ನ ಕಳಕಳಿ ಇಷ್ಟೇ, ಬರೀ ಚರ್ಚೆಗಳಾಗಿ ಮಾತುಗಳಾಗಿ ಅದು ಕಡತಕ್ಕೆ ಹೋಗ್ತಕ್ಕಂಥ ಕೆಲಸ ಆಗಬಾರ್ದು. ಈ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅನೇಕ ಹಿರಿಯರು ಶಾಸಕರು ಮಾತನಾಡಿರ್ತಕ್ಕಂಥ ಮಾತುಗಳನ್ನ ಸದನದ ನಂತರ ಒಂದು ಟೀಮ್ ಆಗಿ ಸರ್ಕಾರ ಮಟ್ಟದಲ್ಲಿ ಆ ಎಲ್ಲ ವಿಚಾರಗಳನ್ನ ಚರ್ಚೆ ಆಗಿರ್ತಕ್ಕಂಥ ವಿಷಯಗಳನ್ನ ಪುನರ್ ಪರಿಶೀಲನೆ ಮಾಡಿ ಪರಿಹಾರವನ್ನ ಕಂಡುಕೊಳ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ಆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಕೆಲಸ ಅಂದ್ರೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹೇಳಿರ್ತಾರೆ. ಯಾವ ದೃಷ್ಟಿಯಲ್ಲಿ ಅದು ಹಿಂದುಳಿದಿರ್ತದನ್ನ ಅದನ್ನ ಮೇಲ್ದರ್ಜೆಗೆ ತರ್ತಕ್ಕಂಥ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ಬೇಕಾಗಿರ್ತದೆ. ಅಂತ ಕೆಲಸ ಕಾರ್ಯಗಳನ್ನ ತೆಗೆದುಕೊಂಡು ಅದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ಕೊಟ್ಟು ಉತ್ತರ ಕರ್ನಾಟಕವನ್ನ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಿದರೆ ಅದು ಸಾರ್ಥಕ ಆಗ್ತದ. ಈ ವರ್ಷದಲ್ಲಿ ಉತ್ತರ ಕರ್ನಾಟಕದ 14 ಜಿಲ್ಲೆಗಳಲ್ಲಿ ಏನೆಲ್ಲ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ಮಾಡಿ ಸದನದ ನಂತರ ನಿರ್ಣಯವನ್ನು ಮಾಡಿ ಆ ಕೆಲಸವನ್ನ ಬರ್ತಕ್ಕಂಥ ವರ್ಷದಲ್ಲಿ ಮಾಡಬೇಕು, 2 ವರ್ಷದಲ್ಲಿ ಮಾಡಬೇಕು. ಹಂತವಾಗಿ 2-3 ವರ್ಷದಲ್ಲಿ ಆ ಯೋಜನೆಗಳ ಪೂರ್ತಿ ಆಗುವ ನಿಟ್ಟಿನಲ್ಲಿ ಸರ್ಕಾರ ಹಣಕಾಸಿನ ವ್ಯವಸ್ಥೆಯನ್ನ ಉತ್ತರ ಕರ್ನಾಟಕಕ್ಕೆ ಒದಗಿಸಿಕೊಟ್ರೆ ಆಗ ಮಾತ್ರ ಈ ಸದನದ ಸಾರ್ಥಕತೆ ಆಗ್ತೈತಿ ಅಂತಕ್ಕಂಥ ಮಾತನ್ನ ಹೇಳಿಕೆ ಬಯಸ್ತಾ ಇದ್ದೇನೆ. ಈ ಕುರಿತು ನಾನು ಸುದೀರ್ಘವಾಗಿ ಬುಧವಾರ ದಿವಸ 1 ಗಂಟೆಗಳ ಕಾಲ ಸದನದಲ್ಲಿ ನನಗೆ ಅವಕಾಶ ಕೊಟ್ಟಾಗ ಬಹಳಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದೀನಿ. ಇನ್ನೂ ಮಾತನಾಡ್ತಕ್ಕಂಥ ವಿಷಯಗಳು ಸಾಕಷ್ಟಿದ್ದು ಅದರ ಸದನದಲ್ಲಿ ಬಹಳಷ್ಟು ಜನರು ಮಾತನಾಡಬೇಕಾಗಿರೋದ್ರಿಂದ ನಾನು ಕೊಟ್ಟಿರ್ತಕ್ಕಂಥ ಅವಧಿಯಲ್ಲಿ ಈ ಭಾಗದ ನೀರಾವರಿ ಯೋಜನೆಗಳ ಬಗ್ಗೆ ನಾನು ಮಾತನಾಡಿದ್ದೇನೆ. ಉತ್ತರ ಕರ್ನಾಟಕದ ಜೀವ ನದಿಯಾಗಿರ್ತಕ್ಕಂಥ ಕೃಷ್ಣಾ ನದಿ ನಮ್ಮೆಲ್ಲರ ಆರಾಧ್ಯ ನದಿ. ಅದು ಆ ಭಾಗದಲ್ಲಿ ಕಾವೇರಿ ನದಿ ಎಷ್ಟು ಮಹತ್ವವನ್ನು ಕೊಡ್ತಕ್ಕಂಥದ್ದು ಇತಿಹಾಸದಿಂದ ಇಲ್ಲಿವರೆಗೂ ಕೂಡ ಆಗಿದೆ. ಆ ಗೌರವ, ಆ ಒಂದು ಪ್ರಾಧಾನ್ಯತೆ ನಮ್ಮ ಕೃಷ್ಣಾ ನದಿಗೆ ಸಿಗ್ತಾ ಇಲ್ಲ ಅಂತಕ್ಕಂಥ ನೋವು ನಮ್ಮಲ್ಲಿದೆ. ಹಾಗಾಗಿ ಕೃಷ್ಣೆ ಉತ್ತರ ಕರ್ನಾಟಕದ 60% ಭೂಮಿಗೆ ನೀರನ್ನು ಒದಗಿಸುವಂತ ಸಾಮರ್ಥ್ಯವನ್ನ ಕೃಷ್ಣೆ ಹೊಂದಿದ್ದಾಳೆ. ಆ ನದಿಯನ್ನ ನಾವು ಪೂಜಿಸಬೇಕು, ಗೌರವಿಸಬೇಕು. ಅಷ್ಟೇ ಅಲ್ಲ, ಇಲ್ಲಿರ್ತಕ್ಕಂಥ ನೀರನ್ನ ಸದ್ಬಳಕೆ ಮಾಡಿಕೊಂಡು ಈ ಭಾಗದ ಒಣಬೇಸಾಯ ಭೂಮಿಗೆ ನೀರನ್ನು ಒದಗಿಸಿಕೊಟ್ರೆ ನಮ್ಮ ರೈತ ಸಮೃದ್ಧ ಆಗ್ಲಿಕ್ಕೆ ಸಾಧ್ಯ ಅದ. ನಮ್ಮ ರೈತ ಕೇಳ್ತಕ್ಕಂಥದ್ದು ನಮ್ಮ ಭೂಮಿಗೆ ನೀರನ್ನ ಕೊಡಿ, ಸರಿಯಾಗಿ ವಿದ್ಯುತ್ತನ್ನ ಕೊಡಿ, ಬೆಳೆದಿರ್ತಕ್ಕಂಥ ಬೆಳೆಗೆ ನ್ಯಾಯೋಚಿತವಾಗಿರ್ತಕ್ಕಂಥ ಬೆಲೆಯನ್ನು ಕೊಟ್ರೆ ಸರ್ಕಾರಕ್ಕೆ ರೈತ ಯಾವ ಕ್ಷಣದಲ್ಲಿಯೂ ಕೂಡ ಕೈ ಚಾಸ್ತಕ್ಕಂಥದ್ದಿಲ್ಲ. ಸರ್ಕಾರಕ್ಕೆ ಬೇಕಾದ್ರೆ ಕೊಡುವಂತ ಸಾಮರ್ಥ್ಯ ನಮ್ಮ ರೈತನಿಗಿದೆ. ಇವು 3 ಕೆಲಸಗಳು ಆಗ್ಬೇಕು. ಆ ಹಿನ್ನೆಲೆಯಲ್ಲಿ ನೀರಾವರಿ ಕುರಿತು ನಾನು ಮಾತಾಡಿದ್ದೇನೆ. ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ನಲ್ಲಿ ಸರ್ಕಾರ ಬಹಳಷ್ಟು ವಿಚಾರಗಳಲ್ಲಿ ಘೋಷಣೆಯನ್ನು ಮಾಡಿದ್ರು. ನೀರಾವರಿಗೆ 40 ಲಕ್ಷ, ಒಣಬೇಸಾಯಿಗೆ 30 ಲಕ್ಷ ಕೊಡ್ತೀವಿ ಅಂತಕ್ಕಂಥ ಘೋಷಣೆ ಆಯ್ತು.
ಘೋಷಣೆ ಮಾಡ್ಲಿಕ್ಕೆ 8 ತಿಂಗಳು ತೆಗೆದುಕೊಂಡ್ರು. ಕಳೆದ ವರ್ಷದ 24ರ ಅಧಿವೇಶನದಲ್ಲಿ, ಇದೇ ಚಳಿಗಾಲದ ಅಧಿವೇಶನದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು, ಇಲ್ಲ ನಾವು ಬೆಲೆ ನಿಗದಿ ಮಾಡಿ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿ. ಬೆಲೆ ನಿಗದಿ ಮಾಡ್ಲಿಕ್ಕೆ 8 ತಿಂಗಳು ತೆಗೆದುಕೊಂಡ್ರು. ಬೆಲೆ ನಿಗದಿ ಮಾಡಿ 4 ತಿಂಗಳಾದ್ರೂ ಕೂಡ ಇವತ್ತಿಗೂ 4 ರೂಪಾಯಿ ಪರಿಹಾರಧನ ಯಾರಿಗೂ ಕೊಟ್ಟಿಲ್ಲ. ಸಂತ್ರಸ್ತರು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಕೃಷ್ಣಾ ಭಾಗ್ಯ ಜಲ ನಿಗಮದಲ್ಲಿ ಇರ್ತಕ್ಕಂಥ ಸಂತ್ರಸ್ತರು ಪರಿಹಾರ ಒದಗಿಸಿಕೊಡ್ಬೇಕಂತ ಮಾತನಾಡಿದ್ದೇನೆ. ಹಾಗೆ ಉತ್ತರ ಕರ್ನಾಟಕದ ಬಹಳಷ್ಟು ನೀರಾವರಿ ಯೋಜನೆಗಳು ನೆಲಗುದಿಗೆ ಬಿದ್ದಿದ್ದಾವೆ. ಇವೆಲ್ಲವೂ ಕೂಡ ಆಗ್ಬೇಕು ಅಂತಕ್ಕಂಥದ್ದು ಒಂದು ನೀರಾವರಿ ಕುರಿತು ಮಾತನಾಡಿದ್ದೇನೆ. ಈ ಭಾಗದಲ್ಲಿ ಶಿಕ್ಷಣದ ಕ್ರಾಂತಿ ಆಗಬೇಕು. ಈ ಭಾಗದಲ್ಲಿ ಬಹಳಷ್ಟು ಜನ ಹಿರಿಯರು, ಸಪ್ತ ಋಷಿಗಳು ಸೇರಿ ಕೇಲಿಯನ್ನು ಕಟ್ಟಿದ್ರು. ಅದನ್ನ ಅತ್ಯಂತ ಚಾಕುಚಕ್ಯತೆಯಿಂದ ಬಹಳಷ್ಟು ಅರ್ಥಪೂರ್ಣವಾಗಿ ಸನ್ಮಾನ್ಯ ಪ್ರಭಾಕರ್ ಕೋರೆ ಸಾಹೇಬರು ಕೇಲಿ ಸಂಸ್ಥೆಯನ್ನ ಹುಟ್ಟಿ ಬೆಳೆಸಿಕೊಂಡು ಲಕ್ಷಾಂತರ ವಿದ್ಯಾರ್ಥಿಗಳ ಜೀವಕ್ಕೆ ಆಸರೆಯಾಗಿದ್ದಾರೆ. ಹಾಗೆ ಅಲ್ಲಿ ಬಾಗಲಕೋಟೆ ಭಾಗದಲ್ಲಿ ಬಸವೇಶ್ವರ ವಿದ್ಯಾವರ್ಧಕ ಸಂಘ, ಬಿಜಾಪುರ ಭಾಗದಲ್ಲಿ BLD ಶಿಕ್ಷಣ ಸಂಸ್ಥೆ, ಗುಲ್ಬರ್ಗಾ ಭಾಗದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಾಗಿದ್ದಾವೆ. ಇನ್ನು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಇಲ್ಲಿ ಬರಬೇಕು. ಪ್ರತಿ ಜಿಲ್ಲೆಗೂ ಮೆಡಿಕಲ್ ಕಾಲೇಜ್ ಆಗ್ಬೇಕು, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕು. ಪ್ರತಿ ಜಿಲ್ಲೆಯಲ್ಲಿ ಕೂಡ ತನ್ನದೇ ಆಗಿರ್ತಕ್ಕಂಥ ಯೂನಿವರ್ಸಿಟಿಯನ್ನು ಹಾಕೊಂಡು ಮಕ್ಕಳಿಗೆ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳಾಗಬೇಕಂತ ನಾನು ಸರ್ಕಾರದಲ್ಲಿ ಒತ್ತಡ ತಂದಿದ್ದೇನೆ. ವಿಶೇಷವಾಗಿ ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ನಿನ್ನೆ ದಿವಸ ನಾನು ಮುಖ್ಯಮಂತ್ರಿಗಳಿಗೆ ಪ್ರಶ್ನೆಯನ್ನು ಮಾಡಿ ಕೇಳಿದ್ದೀನಿ. 2,88,000 ಹುದ್ದೆಗಳು ಇವತ್ತು ಖಾಲಿ ಇದ್ದಾವೆ. 2,88,000 ಹುದ್ದೆಗಳೆಂದರೆ ಸರ್ಕಾರದ ಒಟ್ಟು ಹುದ್ದೆ 40% ಹುದ್ದೆಗಳು ಖಾಲಿ ಇದ್ದಾವೆ. ಆ ಖಾಲಿ ಇರತಕ್ಕಂಥ ಹುದ್ದೆಗಳನ್ನ ತುಂಬಬೇಕು ಹೊತ್ತು ನಾನು ಒತ್ತಾಯ ಮಾಡಿದೆ. ಸಮರ್ಪಕವಾಗಿ ಉತ್ತರ ಸರ್ಕಾರದಿಂದ ಬರಲಿಲ್ಲ. ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು, ಹಂತ ಹಂತವಾಗಿ ತುಂಬುತ್ತೀವಿ ಅಂತ ಹೇಳಿದ್ರು. ಹಂತ ಹಂತವಾಗಿ ತುಂಬುದು ಯಾವಾಗ ಅನ್ನೋದು ಬೇಕಲ್ಲ, ಕಾಲಮಿತಿ ಬೇಕು. ಅದಕ್ಕೆ ಸೊಬಗು ಹೇಳ್ತಾ ಇದ್ದಾರೆ, ರಿಸರ್ವೇಶನ್ ಸಮಸ್ಯೆ, ಒಳ ಮೀಸಲಾತಿ ಸಮಸ್ಯೆಯನ್ನು ಹೇಳ್ತಾ ಇದ್ರು. ಪರಿಹರಿಸಬೇಕಾದವರು ಸರ್ಕಾರದವರು. ಸಮಸ್ಯೆ ಇದೆ ಅಂದ್ರೆ ಇತ್ಯರ್ಥ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇವತ್ತು ಕಾನೂನು ಇಲಾಖೆಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಇರೋದ್ರಿಂದ ಶೀಘ್ರವಾಗಿ ವಿದ್ಯಾರ್ಥಿಗಳಿಗೆ ಜಾಬ್ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಅಂತ ನಾನು ಒತ್ತಾಯ ಮಾಡಿದ್ದೀನಿ. ಅದ್ರ ಕುರಿತು ಇನ್ನೂ ಅರ್ಧ ಗಂಟೆ ಚರ್ಚೆಗೆ ತೆಗೆದುಕೊಂಡಿದ್ದಾರೆ. ಮತ್ತೆ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತೀನಿ. ಬಹಳಷ್ಟು ಇವತ್ತು ರಿಸರ್ವೇಶನ್ ಸಮಸ್ಯೆಗಳಲ್ಲಿ ನೆಪ ಮಾಡದೆ ಇತ್ಯರ್ಥ ಮಾಡಿ ಹಳೆ ಪದ್ಧತಿ ಪ್ರಕಾರ ಆದ್ರೂ ಕೂಡ ನಮ್ಮನ್ನು ತುಂಬಲಿಕ್ಕೆ ಚಾಲನೆ ಕೊಡ್ಬೇಕು. 50% ರಿಸರ್ವೇಶನ್ ಇದೆ, ಅದನ್ನೇ ಇಟ್ಕೊಂಡು ಚಾಲನೆ ಇವತ್ತು ಕೊಡ್ಬೇಕು. ಸರ್ಕಾರ ಕೋರ್ಟ್ ನಿರ್ಣಯ ಬಂದ ಮೇಲೆ 56% ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡಿ ಅಂತಕ್ಕಂಥ ಆಗ್ರಹವನ್ನ ಮಾಡಿದ್ದೇನೆ. ಹೀಗೆ ಬಹಳಷ್ಟು ವಿಚಾರಗಳಲ್ಲಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಒಂದ್ ವೇಳೆ ಇದೇ ರೀತಿಯಾಗಿರ್ತಕ್ಕಂಥ ಅನ್ಯಾಯ ಮುಂದುವರೆದಾದ್ರೆ ಬಹಳಷ್ಟು ಜನರು ಕೂಗು ಬರ್ತಾ ಇದೆ. ಬಹಳಷ್ಟು ಜನರು ನೋವಿನಲ್ಲಿ ಹೇಳ್ತಾ ಇದ್ದಾರೆ, ನಾವು 50 ವರ್ಷ ಸಹಿಸಿಕೊಂಡು ಬಂದಿದ್ದೀವಿ, ಇನ್ನು ಸಹಿಸಲಿಕ್ಕೆ ಆಗೋದಿಲ್ಲ. ಉತ್ತರ ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯನ್ನು ನೀವು ತೋರಿಸಿದ್ದಾದರೆ ನಾವು ಬೇರೆ ಧ್ವನಿಯಲ್ಲಿ ಮತ್ತೆ ತೆಲಂಗಾಣ ಮಾದರಿಯಲ್ಲಿ ನಾವು ಧ್ವನಿ ಎತ್ತಬೇಕಾಗ್ತದೆ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಅದಕ್ಕೆ ದಯವಿಟ್ಟು ಸರ್ಕಾರ ಅವಕಾಶ ಕೊಡಬಾರದು. ವಿಶೇಷವಾಗಿ ದಕ್ಷಿಣ ಕರ್ನಾಟಕ ಭಾಗದ ಜನತೆ ಅವಕಾಶ ಕೊಡಬಾರದು. ಈ ಭಾಗಕ್ಕೆ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಇವತ್ತು ಪ್ರವಾಸೋದ್ಯಮ ಇರ್ಬೋದು, ನೀರಾವರಿ ಇರ್ಬೋದು, ಕೃಷಿ ಇರ್ಬೋದು, ತೋಟಗಾರಿಕೆ ಬೆಳೆ ಇರ್ಬೋದು, ಇವೆಲ್ಲವನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು, ಬೆಳೆಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಿ ಸಮತೋಲನವನ್ನ ಕಾಯ್ದುಕೊಂಡ್ರೆ ಅಖಂಡ ಕರ್ನಾಟಕವಾಗಿ ಉಳಿತೈತಿ ಅಂತಕ್ಕಂಥದ್ದು ಹೇಳಿಕೆ ಬಯಸ್ತಾ ಇದ್ದೀನಿ. ಸರಿ, ಸಾಕಷ್ಟು ಸಂಘಟನೆಗಳು ಮತ್ತೆ ವಿಶೇಷವಾಗಿ ಆಡಳಿತ ಪಕ್ಷದ ಶಾಸಕರೇ ಸಾಕಷ್ಟು ತಾರತಮ್ಯ ಆಗ್ತಾ ಇದೆ. ಮತ್ತೆ ಒಂದ್ ರೀತಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಲಿಕ್ಕೆ ಪತ್ರ ಬರ್ತಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಏನ್ ಸರ್, ಬರೀ ಅವ್ರವ್ರ ಕೆಲಸಗಳು ಮಾತ್ರ ಪ್ರತ್ಯೇಕ ರಾಜ್ಯ ಎತ್ಬಿಟ್ರೆ ಏನ್ ಕೆಲಸಗಳು ಆಗ್ತದ ಅಂತನಾ? ಇದೊಂದ್ ರೀತಿ ಬರೇ ಪ್ರತ್ಯೇಕ ರಾಜ್ಯ ಅಂತಕ್ಕಂಥದ್ದು ಬರೇ ಕೆಲಸಗಳಿಗೆ ಇದಾಗ್ತಾ ಇದೆ ಸರ್. ಇದು ಯಾವಾಗ ಈ ಮನೆಯಲ್ಲಿ 2 ಮಕ್ಕಳಿದ್ರೆ ಇಬ್ರು ತಂದೆ ಆಗಿರ್ತಕ್ಕಂಥವ್ರು ಸರಿಯಾಗಿ ನೋಡ್ಕೊಂಡ್ರೆ 2 ಮಕ್ಕಳು ಮನೆಯಾಗ ಚೆನ್ನಾಗಿರ್ತಾರೆ. ಒಬ್ಬ ಮಗು ಒಂಥರ, ಇನ್ನೊಬ್ಬ ಮಗು ಇನ್ನೊಂದ್ ತರ ಮಾಡಿದ್ರೆ ಯಾವ ಮಗಿಗೆ ನೋವು ಆಗ್ತದ, ಆ ಮನೆ ಬಿಟ್ಟು ಹೋಗ್ಲಿಕ್ಕೆ ಆ ಮಗ ತಯಾರಾಗ್ತಾನೆ. ಅದೇ ರೀತಿಯಾಗಿರ್ತಕ್ಕಂಥದ್ದು. ಹಾಗಾಗಿ ನಾವು ಇವತ್ತು ತಾಯಿ ಅತ್ತಾಗ ಮಕ್ಕಳಿಗೆ ಹಾಲು ಉಣಿಸ್ತಾಳನ್ನೋ ಹಾಗೆ ನಾವು ನಮ್ಮ ನೋವನ್ನ ಸರ್ಕಾರ ಕೇಳ್ಕೊಳ್ತಾ ಇದ್ವಿ. ನಮಗೆ ಹಾಲು ಉಣಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ಲಿ ಅಂತ ಆಶೆ ಇದೆ. ಈಗ ಪದವೀಧರರು ಸಾಕಷ್ಟು ಸಮಸ್ಯೆಗಳಿದೆ, ನಿರುದ್ಯೋಗಿ ಸಮಸ್ಯೆ, ಮತ್ತೆ ವಿಶೇಷವಾಗಿ ಶಿಕ್ಷಕರಿಗೂ ಸಂಬಂಧಿಸಿದಂತೆ ಹಲವಾರು ಸೌಲಭ್ಯಗಳ ಸಮಸ್ಯೆಗಳಿದಾವೆ. ಯಾಕೆ ಸರ್ ಈ ರೀತಿ ಇದ್ದಾಗ ಎಲ್ಲ ಒಂದ್ ಕಡೆ
ತಾವು ಈ ಕಡೆ ಭಾಗದ ತುಂಬಾ ಇದು ನಿಮ್ ಬಿಟ್ಬಿಟ್ರೆ ಯಾರು ಸಹ ಅಷ್ಟೊಂದು ಪ್ರಬಲವಾಗಿ ಯಾಕೆ ಇದ್ ಮಾಡ್ತಾ ಇಲ್ಲ, ಯಾಕೆ ಸರ್ ಇದು? ಇಲ್ಲ ಅವ್ರವ್ರ ಹಂತದಲ್ಲಿ ಅವ್ರು ಪ್ರಯತ್ನ ಮಾಡ್ತಾ ಇರ್ತಾರೆ. ನನಗೂ ಆಸೆ ಇದೆ. ಬಹಳಷ್ಟು ಜನ ಪದವೀಧರರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ಇವತ್ತು ಅವರ ಬೇಡಿಕೆಗಳಿಗೆ ಸ್ಪಂದನೆ ಮಾಡ್ಬೇಕಾಗಿರ್ತಕ್ಕಂಥ ನಮ್ಮ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಎಲ್ಲರನ್ನೂ ಕರ್ಕೊಂಡು ಸರ್ಕಾರದ ಮೇಲೆ ಒತ್ತಡ ತಂದು ಅಪಾಯಿಂಟ್ಮೆಂಟ್ ಆಗುವಂತದ್ದು, ಪರಿಹಾರ ಕೊಡ್ತಕ್ಕಂಥದ್ದು ಇರ್ಬೋದು, ಗೆಸ್ಟ್ ಲೆಕ್ಚರ್ ಮಾಡ್ತಕ್ಕಂಥದ್ದು ಇರ್ಬೋದು, ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳನ್ನು ತುಂಬತಕ್ಕಂಥದ್ದು, ನಮ್ಮ ಶಿಕ್ಷಕರಿಗೆ ಬೇಕಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿಕೊಡ್ತಕ್ಕಂಥದ್ದು. ಯಾವಾಗ ನಮ್ಮ ಶಿಕ್ಷಣ ಸುಧಾರಿಸ್ತದ, ದೇಶ ಸುಧಾರಣೆ ಆಗ್ತದ. ಎಲ್ಲಿವರೆಗೂ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಸರ್ಕಾರ ಕೊಡೋದಿಲ್ಲೋ ಅಲ್ಲಿವರೆಗೆ ರಾಜ್ಯದ ಜನ ಸುಧಾರಿಸಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಡಬೇಕಾಗಿರ್ತಕ್ಕಂಥ ನಮ್ಮ ಜವಾಬ್ದಾರಿ. ಶಿಕ್ಷಣ ಮತ್ತು ಆರೋಗ್ಯ ಸರ್ಕಾರದ ಮೂಲ ಧ್ಯೇಯ ಆಗಬೇಕು. ಶಿಕ್ಷಣ ಮತ್ತು ಆರೋಗ್ಯವನ್ನ ಸಂಪೂರ್ಣವಾಗಿ ಸರ್ಕಾರ ಉಚಿತವಾಗಿ ನಮಗೆ ಕೊಡಬೇಕು. ಪಂಚ ಗ್ಯಾರಂಟಿ ಕೊಡ್ಬೇಕಂತ ಅಂತ ನಾ ಹೇಳೋದಿಲ್ಲ. ಪಂಚ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಮಾನ್ಯತೆಯನ್ನು ಕೂಡ ಸರ್ಕಾರಿ ನೌಕರದಾರ ತುಂಬಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸಕ್ಕೂ ನಾವು ಕೊಡಬೇಕು. ಇದು ಕೂಡ ಅವರ ಚುನಾವಣಾ ಪ್ರಣಾಳಿಕೆ ಆದ್ಯತೆ ಆಗಿತ್ತು. ಅದು ಮಾಡ್ತಾ ಇಲ್ಲ. ಈ ನೋವು ನಮ್ಮೆಲ್ಲರಲ್ಲಿದೆ. 70,000 ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇಟ್ಟುಕೊಂಡು ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ನಮ್ಮ ಮಕ್ಕಳಿಗೆ ಕೊಡ್ಲಿಕ್ಕೆ ಯಾಕೆ ಸಾಧ್ಯತೆ? ಹಾಗಾಗಿ ಶಿಕ್ಷಣ ಇಲಾಖೆಗೂ ತುಂಬಬೇಕು, ಹೆಚ್ಚು ಆದ್ಯತೆಯನ್ನು ಕೊಡಬೇಕು. ಆರೋಗ್ಯ ಇಲಾಖೆಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥದ್ದಾಗಬೇಕು. ಆದಾಗ ಮಾತ್ರ ಸಮತೋಲನ ಕಾಯ್ಲಿಕ್ಕೆ ಸಾಧ್ಯ ಇದೆ. ತಾವು ಒಂದ್ ರೀತಿ MLC ಅವರು ಹಾಗೆ ಆಯ್ಕೆ ಆದ್ಮೇಲೆ ಎಲ್ಲ ಒಂದ್ ಕಡೆ ಇಲ್ಲಿವರೆಗೂ ಸಹ ಸವಸ್ಕೊಂತ ಬಂದಿದ್ದೀರ, ಇನ್ನು ಅವಧಿ ಇದೆ. ವಿಶೇಷವಾಗಿ ಇಷ್ಟು ದಿನ ಕೆಲಸ ಮಾಡೋದಕ್ಕೆ ನಿಮ್ಗೆ ಆತ್ಮತೃಪ್ತಿ ಇದೆಯಾ ಸರ್? ಸ್ವಲ್ಪ ಪ್ರಾಮಾಣಿಕವಾಗಿ ಏನ್ ಸಾಧ್ಯ ಇದೆ ಸರ್ಕಾರ ಮೇಲೆ ಒತ್ತಡ ತರ್ತಾ ಇದ್ವಿ, ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ನಿರೀಕ್ಷೆ ಮಟ್ಟಿಗೆ ಆಗಿಲ್ಲ. ಕೆಲವೊಂದು ವಿಚಾರಗಳಲ್ಲಿ ನಮ್ಮ ಕೆಲಸ ಕಾರ್ಯಗಳು ಮಾಡಿದ್ದೀವಿ. ಇನ್ನೂ ಆಗ್ಬೇಕಾಗಿರ್ತಕ್ಕಂಥ ಕಾರ್ಯಗಳು ಬಹಳ ಇದಾವೆ. ಅದಕ್ಕೆ ಪ್ರಾಮಾಣಿಕವಾಗಿ ಒತ್ತು ಕೊಡುವಂತ ಕೆಲಸ ಮಾಡ್ತೀನಿ. ಈಗ ವಿಶೇಷವಾಗಿ ಒಂದು ಕೂಗಿದೆ ಸರ್, ಈ ಈ ಕಲ್ಯಾಣ ಕರ್ನಾಟಕದಾಗೆ ಎಲ್ಲ ಒಂದ್ ಕಡೆ ಪ್ರತ್ಯೇಕ ಸಚಿವಾಲಯ ಮಾಡಿದ್ರು, ಅದಕ್ಕೆ ಆದ ಅನುದಾನ ಮೀಸಲಿಟ್ರು, ಮಂಡಳಿ ರಚನೆ ಮಾಡಿದ್ರು, 371 ಕಾಲಂ ಅಂತ ಹೇಳ್ತಾರೆ. ಅದೇ ರೀತಿ ಬರೀ ಕಿತ್ತೂರು ಕರ್ನಾಟಕ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ಬಿಟ್ರು. ಆದ್ರೆ ಇಲ್ಲಿವರೆಗೂ ಸಹ ಒಂದು ಅಭಿವೃದ್ಧಿ ಮಂಡಳಿ ರಚನೆ ಆಗಿಲ್ಲ, ಒಂದು ಅನುದಾನ ಮೀಸಲಿಟ್ಟಿಲ್ಲ. ಈ ಕಡೆ ಭಾಗದ್ದು ಸಹ ಒಂದ್ ರೀತಿ ಪ್ರತ್ಯೇಕ ಸಚಿವಾಲಯ ಆಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದೆ. ಸರಿ ಇದೆ. ಯಾಕಂದ್ರೆ ಈಗ ಕಲ್ಯಾಣ ಕರ್ನಾಟಕಕ್ಕೆ 371J ವಿಶೇಷ ಪ್ರಾತಿನಿಧ್ಯವನ್ನ ಕೊಟ್ಟು ಅಲ್ಲಿ ವಿಶೇಷ ಪ್ಯಾಕೇಜ್ ಕೂಡ ಕೊಡ್ತಿದ್ದಾರೆ. ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ಕಿತ್ತೂರು ಕರ್ನಾಟಕಕ್ಕೂ ಕೂಡ ಈ ಭಾಗದಲ್ಲಿ ಬರ್ತಕ್ಕಂಥ ಹಳೆ 5 ಜಿಲ್ಲೆಗಳಿಗೆ ಅದೇ ರೀತಿಯಾಗಿರ್ತಕ್ಕಂಥ ಮಾದರಿಯಲ್ಲಿ ಇಲ್ಲಿ ಕೂಡ ಪ್ಯಾಕೇಜ್ ಕೊಟ್ಟು ಈ ಭಾಗವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಅದನ್ನು ಕೂಡ ನಾನು ಸದನದಲ್ಲಿ ಮೊನ್ನೆ ವಿಷಯ ಪ್ರಸ್ತಾಪ ಮಾಡಿದ್ದೀನಿ. ಇನ್ನಷ್ಟು ಈ ಭಾಗದ ಎಲ್ಲ ನಾಯಕರು ಸೇರಿ ಒತ್ತಡ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈಗ ಇನ್ನೊಂದು ಸರ್, ಒಂದ್ ರೀತಿ ಪಂಚಮಸಾಲಿ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ಕಳೆದ ಸರ್ಕಾರ ಕಂಪೇರ್ ಮಾಡಿದ್ರೆ ಈಗ ಇರ್ತಕ್ಕಂಥ ಸರ್ಕಾರ ಎಲ್ಲ ಒಂದ್ ಕಡೆ ಆ ಹೋರಾಟವನ್ನ ಓವರ್ಟೇಕ್ ಮಾಡ್ತಾ ಇದೆ ಅನಿಸ್ತಾ ಇದೆ. ಬಹಳಷ್ಟು ನಮ್ಮ ಪೂಜ್ಯರು ಕೂಡ ಹೇಳ್ತಾ ಇದ್ರು, ಹಿಂದಿನ ಸರ್ಕಾರ ನಮಗೆ ಹೋರಾಟಕ್ಕಾದ್ರೂ ಅವಕಾಶ ಕೊಡ್ತಿದ್ರು. ನಮ್ಮ ಬೇಡಿಕೆ ಈಡೇರೋದು ಬಿಡುದು ಎರಡನೇ ಮಾತು. ಹೋರಾಟಕ್ಕೆ ಅವಕಾಶ ಕೊಡ್ತಿದ್ರು. ಈ ಸರ್ಕಾರ ನಮ್ಗೆ ಹೋರಾಟವನ್ನ ಹತ್ತಿಕ್ಕೋ ಪ್ರಯತ್ನ ಮಾಡ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಪೂಜ್ಯರಲ್ಲೂ ಕೂಡ ನಾನು ಕೇಳಿದ್ದೇನೆ. ವಿಶೇಷವಾಗಿ ಆ ವಿಚಾರವನ್ನ ಪೂಜ್ಯರು ಹಿರಿಯರು ನೋಡ್ತಾ ಇದ್ದಾರೆ. ಅದ್ರ ಬಗ್ಗೆ ಹೆಚ್ಚಿಗೆ ಪ್ರಸ್ತಾಪ ಮಾಡ್ಲಿಕ್ಕೆ ಬಯಸೋದಿಲ್ಲ. ಆದ್ರೆ ನಮ್ದು 2A ಬೇಡಿಕೆ ಏನಿದೆ ಅದು ಬಹಳಷ್ಟು ಅವಶ್ಯಕತೆ ಆಗಿರ್ತಕ್ಕಂಥದ್ದು. ಪಂಚಮಸಾಲಿ ಸಮಾಜ ಕೂಡ ರೈತ ಕುಟುಂಬದಿಂದ ಬಂದಿರತಕ್ಕಂಥವ್ರು, ಕೃಷಿಯನ್ನೇ ಅವಲಂಬಿಸಿ ಬದುಕ್ತಕ್ಕಂಥ ಸಮಾಜ ಇವತ್ತು ಪಂಚಮಸಾಲಿ ಸಮಾಜ. ನಮ್ಮ ಏನು 2 ಪೀಠಗಳ ಗುರುಗಳು ಕೇಳ್ತಾ ಇದ್ದಾರೆ, ಅದು ನ್ಯಾಯೋಚಿತವಾಗಿದೆ. ಸರ್ಕಾರ ಯಾವುದೇ ರೀತಿಯಿಂದ ಆದ್ರೂ ಕೂಡ ಅದನ್ನು ಈಡೇರಿಸಬೇಕು ಅಂತಕ್ಕಂಥ ಅಪೇಕ್ಷೆ ಆಗಿದೆ. ಸರ್ಕಾರಕ್ಕೆ ನಾನು ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ. ನಿರಾಣಿ ಸಹೋದರರು ಅಂದ್ರೆ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಉದ್ಯೋಗಕ್ಕೆ ವಿಶೇಷವಾಗಿ ಯುವಕರಿಗೆ ಉದ್ಯೋಗ ಕೊಡುವುದರಲ್ಲಿ ತುಂಬಾ ಮುಂಚೂಣಿಯಲ್ಲಿ ನಿಂತಿದ್ದಾರೆ. ಸಾಕಷ್ಟು ಒಂದ್ ರೀತಿ ಕಂಪನಿಗಳನ್ನ ಒಂದ್ ರೀತಿ ಉದ್ಯೋಗಗಳನ್ನ ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಕಡೆ ಭಾಗದಲ್ಲಿ ಬೆಳಗಾವಿ ಭಾಗದಲ್ಲೂ ಸಹ ಒಂದ್ ರೀತಿ ಏನಾದ್ರು ಒಂದು ಕಾರ್ಖಾನೆ ಆರಂಭ ಮಾಡ್ಬೇಕು, ಈ ಕಡೆ ಭಾಗದ ಉದ್ಯೋಗ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ತುಂಬಾ ನಿರೀಕ್ಷೆ ಇಟ್ಕೊಂಡು ಸ್ವಲ್ಪ ಜನ. ಮುರುಗೇಶನ ನಿರಾಣಿ ಅವ್ರ ಬಗ್ಗೆ ತಮ್ಗೆ ಗೊತ್ತಿದೆ. ಅವರು ತಾನೊಬ್ಬನೇ ಉದ್ಯಮಿ ಆಗ್ಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡವರಲ್ಲ. ಮತ್ತು ಯುವಕರಿಗೂ ಕೂಡ ಅವ್ರು ಏನ್ ಕರೆ ಕೊಡ್ತಾರಂದ್ರೆ, ನೀವು ಇನ್ನೊಂದು ಕಾರ್ಖಾನೆಯಲ್ಲಿ ಹೋಗಿ ಕಾರ್ಮಿಕರಾಗೋಕ್ಕಿಂತ, ಕೆಲಸಗಾರ ಆಗೋಕ್ಕಿಂತ, ನೌಕರಿದಾರ ಆಗೋಕ್ಕಿಂತ ನೀವು ಮಾಲಕರಾಗ್ರಿ, ನೀವು ಉದ್ಯಮಿದಾರ ಆಗ್ರಿ ಅಂತಕ್ಕಂಥ ಆಶೆ ಅವ್ರ ಸ್ಲೋಗನ್ ಇದೆ. ಉದ್ಯಮಿಯಾಗು ಉದ್ಯೋಗ ನೀಡು ಅಂತಕ್ಕಂಥದ್ದು. ನೀವೇ ಉದ್ಯಮಿಗಳಾಗಬೇಕು, ಇನ್ನೊಬ್ಬರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಸಮರ್ಥ ಜನಾಂಗ ತಯಾರಾಗಲಿ ಅಂತಕ್ಕಂಥ ಆಶೆಯಿಂದ ಅವ್ರು ಘೋಷಣೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಜನರಿಗೆ ಪ್ರೋತ್ಸಾಹ ಕೂಡ ಕೊಡ್ತಿದ್ದಾರೆ. ಏನು ಭಗವಂತನ
ಸಹಕಾರದಿಂದ ಸಾಧ್ಯ ಇದೆ. ಇಷ್ಟು ಕಾರ್ಖಾನೆಗಳನ್ನು ಮಾಡಿದೀವಿ. ಈ ಭಾಗದಲ್ಲಿ ಮಾಡ್ಲಿಕ್ಕೆ ಕೂಡ ನಮಗೂ ಅಪೇಕ್ಷೆ ಇದೆ. ಸಂದರ್ಭ ಬಂದಾಗ ಇಲ್ಲಿ ಯಾವ್ದಾದ್ರು ಇಂಡಸ್ಟ್ರಿ ಮಾಡುವಂತ ವಿಚಾರ ಇದೆ. ನಾವೇ ಮಾಡ್ಬೇಕು ಅನ್ನೋದಕ್ಕಿಂತ ಬಹಳಷ್ಟು ಜನರು ಇಲ್ಲಿ ಸಮರ್ಥರಿದ್ದಾರೆ. ಅವ್ರಿಗೆ ಏನ್ ಬೇಕಾಗ್ತಾ ಸಹಕಾರವನ್ನು ಮಾಡಿ ಬೆಂಬಲ ಮಾಡಿ ಈ ಭಾಗದ ಜನರಲ್ಲಿ ಪ್ರತಿಯೊಬ್ಬರು ಕೂಡ ಮುಂದೆ ಬರ್ಲಿ ಅಂತಕ್ಕಂತ ಆಶೆ ಇಟ್ಕೊಂಡು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಕೆಲವು ಡಿಸ್ಟ್ರಿಕ್ಟ್ಗಳಲ್ಲಿ ವಿಶೇಷವಾಗಿ ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಒಂದ್ ರೀತಿ ಅನುದಾನ ಸಹಿತ ಒಂದ್ ರೀತಿ ಅವ್ರಿಗೆ ಒಂದು ಸುಮಾರು ಒಂದು 6-7 ತಿಂಗಳಿಂದ ವೇತನನೇ ಕೊಟ್ಟಿಲ್ವಂತೆ ಸರ್. ವಿಶೇಷವಾಗಿ ಅಲ್ಲಿರ್ತಕ್ಕಂತ ಕೆಲವು DDPಗಳು ತಡೆ ಹಿಡಿದಿದ್ದಾರಂತೆ. ಅದ್ರ ಬಗ್ಗೆ ಸದನದಲ್ಲಿ ಇದು ಮಾಡ್ತೀರಾ? ಮಧುಗಿರಿ ಆಯ್ತು, ಕೆಲವು ಕಡೆ ಎಲ್ಲ ಬಹಳಷ್ಟು ಇಲಾಖೆಯಲ್ಲಿ ಕೂಡ ಇವತ್ತು ಪೇಮೆಂಟ್ ಆಗ್ತಾ ಇಲ್ಲ. ಗೆಸ್ಟ್ ಲೆಕ್ಚರ್ಗಳಿಗೆ ಪೇಮೆಂಟ್ ಆಗ್ತಾ ಇಲ್ಲ. ಶಿಕ್ಷಕರಿಗೆ ಕೆಲವೊಂದ್ ಕಡೆ ಪೇಮೆಂಟ್ ಆಗಿಲ್ಲ. ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರ್ತಕ್ಕಂಥವ್ರು ಪೇಮೆಂಟ್ ಆಗಿಲ್ಲ. ಪೌರ ಕಾರ್ಮಿಕರಿಗೆ ಪೇಮೆಂಟ್ ಆಗಿಲ್ಲ. ಸರ್ಕಾರ ಆರ್ಥಿಕ ಸ್ಥಿತಿಯಲ್ಲಿ ಬಹಳಷ್ಟು ಶೋಚನೆಯಲ್ಲಿದೆ ಅಂತ ಅನಿಸ್ತದ. ಪ್ರತಿಯೊಂದಕ್ಕೂ ಮುಖ್ಯಮಂತ್ರಿ ಹೇಳ್ತಾರೆ ಆರ್ಥಿಕ ಇಲಾಖೆ ಕೇಳಬೇಕು ಅಂತೇಳಿ. ಸರ್ಕಾರ ಬೇರೆನೋ ಆರ್ಥಿಕ ಇಲಾಖೆ ಬೇರೆ ಅನ್ನೋದು ನಿಷ್ಠೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಆರ್ಥಿಕ ಇಲಾಖೆಯು ಕೂಡ ಸರ್ಕಾರದ ಒಂದು ಭಾಗ ಅಂತಕ್ಕಂಥದ್ದನ್ನ ಇಟ್ಕೊಂಡು ಅದರ ಜವಾಬ್ದಾರಿ ಹೊತ್ತುಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ತಾವೇ ಸರ್ಕಾರ, ತಾವೇ ಆರ್ಥಿಕ ಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹಣಕಾಸಿನ ಕೊರತೆ ಆಗದಂತೆ ನೋಡ್ಕೊಳ್ಬೇಕು. ವಿಶೇಷವಾಗಿ ಎಂಪ್ಲಾಯೀಸ್ಗಳ ಪೇಮೆಂಟ್ ಆಗದೆ ಇರತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂದ್ರೆ ಎಲ್ಲೋ ಒಂದು ಕಡೆ ಸರ್ಕಾರ ಅಡಚಣೆಗೆ ಬಿದ್ದಿದೆ ಅಂತಕ್ಕಂಥದ್ದನ್ನ ಹೇಳಿಕೆ ಬಯಸ್ತಾ ಇದ್ದೀನಿ. 2028 ಮತ್ತೆ ಕುಸ್ತಿ ಗೊತ್ತಾಯ್ತು ಸರ್. ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಮತ್ತೆ ಬಿಜೆಪಿನ ಅಧಿಕಾರಕ್ಕೆ ತಗೋಬರ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಈಗ ಆಲ್ರೆಡಿ ಎಲ್ಲ ಇದಾಗಿದ್ದಾವೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಒಂದ್ ರೀತಿ ರಾಜ್ಯ ನಾಯಕತ್ವದಲ್ಲಿ ಎಲ್ಲ ಒಂದ್ ಸ್ವಲ್ಪ ಗೊಂದಲ ಇದೆ ಸರ್. ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದು ರಾಜ್ಯ ನಾಯಕತ್ವದ ಬಗ್ಗೆ ಮಾತಾಡುವಷ್ಟು ದೊಡ್ಡವನು ನಾನಾಗಿಲ್ಲ. ಕೇಂದ್ರ ಸರ್ಕಾರ ಬಹಳಷ್ಟು ಸಮರ್ಥ ಆಗಿದ್ದಾರೆ. ಕೇಂದ್ರ ನಾಯಕರು ಬಹಳಷ್ಟು ಬಲಿಷ್ಠರಿದ್ದಾರೆ. ಪಕ್ಷವನ್ನ ಯಾವ ರೀತಿಯಾಗಿ ಮುನ್ನಡೆಸಬೇಕು, 2028ರಲ್ಲಿ ಸರ್ಕಾರ ಯಾವ ರೀತಿಯಾಗಿ ತರಬೇಕು ಅನ್ನೋದಕ್ಕೆ ಕೇಂದ್ರದ ನಾಯಕರು ಎಲ್ಲ ವ್ಯವಸ್ಥೆಯನ್ನ ಮಾನಸಿಕವಾಗಿ ಅವರು ಸಿದ್ಧತೆಯಲ್ಲಿದ್ದಾರೆ. ನಿಶ್ಚಿತವಾಗಿ ನಮ್ಮ ಸರ್ಕಾರ ಅತ್ಯಂತ ಹೆಚ್ಚು ಬಹುಮತದಿಂದ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ. 100% ಆಗಿ ಬಿಜೆಪಿ ಸರ್ಕಾರನೇ 28ರಲ್ಲಿ ಬರ್ತದೆ. ಇನ್ನೊಂದು ಸರ್ ಪ್ರಶ್ನೆ, ಸಾಕಷ್ಟು ನಿರಾಣಿ ಅವರು ಅವ್ರ ಅಧಿಕಾರದಲ್ಲಿ ಇದ್ರು ಸಹ ಅಷ್ಟೇ, ಇಲ್ದಿದ್ರು ಸಹ ಅಷ್ಟೇ ಸಾಕಷ್ಟು ಅಭಿಮಾನಿಗಳು ಸೃಷ್ಟಿ ಮಾಡಿದ್ದಾರೆ, ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡಿದ್ದಾರೆ. ಒಂದ್ ಕಡೆ ನಿರಾಣಿ ಸಮೂಹ, ನಿರಾಣಿ ಕುಟುಂಬದಲ್ಲಿ ಒಬ್ರು CM ಆಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಒತ್ತಾಯ ಇದೆ. ಅಭಿಮಾನಿಗಳ ಅಪೇಕ್ಷೆಗೆ ನಾನು ಅವ್ರ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅಷ್ಟು ದೊಡ್ಡ ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥವ್ರು ನಾವೇನಲ್ಲ. ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥ ಆಸೆ ನಮ್ದಿದೆ. ಅಣ್ಣವರು ಒಂದ್ ರೀತಿ ಮುರುಗೇಶ್ ನಿರಾಣಿ ಅವರು ಅದೇ ಮುರುಗೇಶ್ ನಿರಾಣಿ ಅವರು ಅಪೇಕ್ಷಿತರು. ಅವರು ಕೂಡ ರಾಜಕಾರಣದಲ್ಲಿ ಆಗ್ಬೇಕು ಅಂತಕ್ಕಂಥ ಹಂಬಲ ಇದು ಸಹಜವಾಗಿದ್ದೇ ಇರ್ತದೆ. ಆದ್ರೆ ನಾವೇ ಆಗ್ಬೇಕು ಅಂತಕ್ಕಂಥ ಅಪೇಕ್ಷೆಗಿಂತ ನಮ್ಮ ಸರ್ಕಾರ ಆಗ್ಲಿ ಅಂತಕ್ಕಂಥ ಅಪೇಕ್ಷೆ ಕೂಡ ಮುರುಗೇಶನ್ ಅವರು ಇಟ್ಕೊಂಡಿದ್ದಾರೆ. MLC ಸದಸ್ಯರಾಗಿ ವಿಶೇಷವಾಗಿ ಸಾಕಷ್ಟು ಧ್ವನಿ ಎತ್ತಿದ್ರ. ಎಲ್ಲಾರ್ಗೂ ಸಹ ಜನತೆಗೆ, ನಿಮಗೆ ವೋಟ್ ಹಾಕಿರ್ತಕ್ಕಂಥವ್ರು ಇರ್ಬೋದು, ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜನತೆಗೆ ಏನ್ ಭರವಸೆ, ಆಶಾಮಾನವನ್ನೇ ತುಂಬಲಿಕ್ಕೆ ಇಷ್ಟಪಡ್ತೀರಾ? ಈ 3 ಜಿಲ್ಲೆಯ ಜನರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಬಹಳ ದೊಡ್ಡವಾಗಿರ್ತಕ್ಕಂಥ ಕ್ಷೇತ್ರ, 33 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ MLCಗಳು ಇರ್ತಾರೆ. ಯಾಕೆ ಇಷ್ಟು ಕ್ಷೇತ್ರ ದೊಡ್ಡದಕ್ಕೊಬ್ಬೊಬ್ರು ಮಾಡಿದ್ದಾರೆ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಏನು ಪ್ರಾಮಾಣಿಕವಾಗಿ ನಾನು ನನ್ನ ವ್ಯಾಪ್ತಿಗೆ ಬರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ 24x7 ಕೆಲಸ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀನಿ. ಬಹಳಷ್ಟು ಜನರು ಭರವಸೆಯನ್ನು ಇಟ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಸಾಧ್ಯವಿದ್ದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದೀನಿ. ಇನ್ನೂ ಮಾಡ್ಬೇಕಾಗಿರ್ತಕ್ಕಂಥದ್ದು ಬಹಳಷ್ಟು ಇದೆ. ಯುವಕರಿಗೆ ಉದ್ಯೋಗವನ್ನು ಕೊಡಿಸ್ತಕ್ಕಂಥದ್ದಾಗಿರ್ಬೋದು, ಶಿಕ್ಷಕರ ನ್ಯಾಯವನ್ನು ಕೊಡಿಸ್ತಕ್ಕಂಥದ್ದಾಗಿರ್ಬೋದು, ಶೈಕ್ಷಣಿಕ ಪ್ರಗತಿಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ನೀರಾವರಿಯನ್ನ ಈ ಭಾಗದಲ್ಲಿ ತರಬೇಕಂತಕ್ಕಂಥದ್ದು, ಇಂಡಸ್ಟ್ರಿಗಳಾಗಬೇಕು ಅಂತಕ್ಕಂಥದ್ದು, ವಿಶೇಷವಾಗಿ ಅಪರ್ ಕೃಷ್ಣಾ ಪ್ರಾಜೆಕ್ಟ್ ನಲ್ಲಿ ನೊಂದಿರತಕ್ಕಂಥ ಜನರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ 24 ತಾಸು ಕೂಡ ನನ್ನ ಕಾರ್ಯಾಲಯ ತೆಗೆದಿರ್ತದೆ. ಅಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಹೇಳಿಕೆ ಬಯಸ್ತಾ ಇದ್ದೀನಿ. ಇವಿಟ್ಟು ಗೊತ್ತಾಯ್ತಲ್ಲ, ಮಾನ್ಯ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಹನುಮಂತ್ ನಿರಾಣಿ ಸಾಹೇಬ್ರ ಅಭಿಪ್ರಾಯ. ನಮಸ್ಕಾರ. ಥ್ಯಾಂಕ್ ಯು ಬಸವರಾಜ್ ಸರ್. ಥ್ಯಾಂಕ್ ಯು.